ಇನ್ನು ಮಂಡ್ಯದಲ್ಲಿ ತಮ್ಮ ಪುತ್ರನ ಪರ ಚುನಾವಣಾ ಪ್ರಚಾರಕ್ಕೆ ಇಳಿದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಮಂಡ್ಯ ಚುನಾವಣಾ ಅಖಾಡಕ್ಕೆ ಇಳಿದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಇವತ್ತಿನಿಂದ 2 ದಿನ ಕುಮಾರಸ್ವಾಮಿ ಅವರು ಪ್ರಚಾರ ನಡೆಸುತ್ತಾರೆ ಮಂಡ್ಯ ಭಾಗದಲ್ಲಿ. ಇವತ್ತು ಕೆಆರ್ಎಸ್ನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಖ್ಯಮಂತ್ರಿಗಳು ಪೂಜೆ ಸಲ್ಲಿಸಿದ್ದಾರೆ. ಹಾಗೆಯೇ ಮುಖ್ಯಮಂತ್ರಿಗೆ 750 ಕೆಜಿ ತೂಕದ 370 ಕೆಜಿ ತೂಕದ ಒಣದ್ರಾಕ್ಷಿ ಹಾರವನ್ನು ಹಾಕಿ ಸ್ವಾಗತ ಮಾಡಿದ್ದಾರೆ ಜೆಡಿಎಸ್ನ ನಾಯಕರು. ಕೆಆರ್ಎಸ್ ನಲ್ಲಿ ಹಲವಾರು ವರ್ಷಗಳಿಂದ ಗಾರ್ಡನ್ ಕೆಲಸ ಮಾಡತಕ್ಕಂತ ನಮ್ಮ ದಿನಗೂಲಿ ನೌಕರರು ಏನಿದ್ದೀರಿ ಅದೆಲ್ಲವನ್ನ ಸರಿಪಡಿಸ್ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ. ಓಕೆ, ಎರಡೂ ಕಡೆಯಿಂದ ನೇರ ದೃಶ್ಯಗಳನ್ನ ತಾವೀಗ ನೋಡ್ತಾ ಇದ್ದೀರಾ. ಒಂದು ಕಡೆ ರಾಕಿಂಗ್ ಸ್ಟಾರ್ ಯಶ್ ಸುಮಲತಾ ಅಂಬರೀಶ್ ಪರ ತಮ್ಮ ಪ್ರಚಾರವನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದನ್ನ ತಾವು ನೋಡ್ತಾ ಇದ್ದೀರಾ. ಸುಮಲತಾ ಪರ ಯಶ್ ಪ್ರಚಾರ, ಮತ್ತೊಂದು ಕಡೆ ನಿಖಿಲ್ ಪರ ಸಿಎಂ HD ಕುಮಾರಸ್ವಾಮಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೆಆರ್ಎಸ್ನಿಂದ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಕೆಆರ್ಎಸ್ನ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಮುಂದಕ್ಕೆ ತಮ್ಮ ಪುತ್ರನ ಪರ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ರಾತ್ರಿ 10 ಗಂಟೆವರೆಗೂ ಕೂಡ ಮುಖ್ಯಮಂತ್ರಿ ಪ್ರಚಾರ ಮಾಡ್ತಾರೆ. ಮತ್ತೊಂದು ಕಡೆ ಇವತ್ತು ಜೋಡೆತ್ತುಗಳು ಮತ್ತೆ ಕಣಕ್ಕಿಳಿದಿವೆ. ಯಶ್ ಮತ್ತು ದರ್ಶನ್ ಇಬ್ಬರು ಕೂಡ ಸುಮಲತಾ ಅಂಬರೀಶ್ ಪರ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಒಂದು ಆತಂಕ ನೀವೇನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಯಾವೊಂದು ಬೀದಿ ವ್ಯಾಪಾರ ಇರ್ಬೋದು, ಬೇರೆ ಬೇರೆ ರೀತಿಯ ವ್ಯಾಪಾರಗಳನ್ನ ತಾವೇನು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಶಾಶ್ವತವಾದಂತಹ ನೆಲೆಯನ್ನು ತಂದುಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನೀವು ಯಾರು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ. ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ 9.5 ತಿಂಗಳು ಆಡಳಿತವನ್ನು ನಡೆಸ್ತಾ ಇದ್ದೇನೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಈ ಒಂದು ಭಾಗದಲ್ಲಿ ಹಕ್ಕುಪತ್ರಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಈಗಾಗಲೇ ಸರ್ಕಾರದಲ್ಲಿ ಆದೇಶಗಳನ್ನು ಮಾಡಿದ್ದೇವೆ. ಚುನಾವಣೆಯ ಪ್ರಕ್ರಿಯೆಗಳು ಮುಗಿದ ನಂತರ ತಮ್ಮ 40 ವರ್ಷಗಳ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ತರತಕ್ಕಂಥದ್ರಲ್ಲಿ ಈಗಾಗಲೇ ಸರ್ಕಾರದ ನಿರ್ಧಾರಗಳನ್ನ ಮಾಡಿರ್ತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಯಾವುದೋ ಒಂದು ವ್ಯಾಮೋಹನಕ್ಕಿಂತ ಹೆಚ್ಚಾಗಿ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಬದುಕಿಗೆ ಇವತ್ತು ಈ ಸರ್ಕಾರದಿಂದ ಕಾರ್ಯಕ್ರಮಗಳನ್ನ ನಾವು ಜಾರಿಗೆ ತರಬೇಕಾಗಿದೆ. ಈಗ ನಾನು ವೇದಿಕೆಗೆ ಬರಬೇಕಾದ್ರೆ ನಮ್ಮ ಯುವಕ ಇಲ್ಲಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ನೀವೇನಿದೆ ನಮ್ಮಗಳಿಗೆ ತೊಂದರೆಗಳಾಗಬಾರದು ಅಂತಕ್ಕಂಥದ್ದು ಒಂದು ಆತಂಕ ನೀವೇನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ಅದಿನ್ನೊಂದು ಮಾಡೋದು ಬೇಡ. ವಿಡಿಯೋ ಫ್ರೆಂಡ್ಸ್, ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿ ಮಾಡ್ಕೊಂಡಿದ್ರು, ಬೆಂಗಳೂರಿನಲ್ಲಿ ವ್ಯವಸ್ಥಾಪಕರು ಮಾಡ್ಕೊಂಡು ದಯವಿಟ್ಟು ಜನಗಳನ್ನ ತೆರಳಿಸ್ತಕ್ಕಂಥ ಕೆಲಸ ಲೋಕಲ್ ಮೀಡಿಯಾದವರು ಮಾಡಬೇಡಿ ದಯವಿಟ್ಟು. ಕರ್ನಾಟಕದ ಕಣ್ಮಣಿ ಈಗ ಬಡವರ ಬಂದು ಸಿದ್ದಾನಂದನವರು ದೇವರಿಗೆ ಬಂದು ಕುಮಾರಸ್ವಾಮಿ ಅವರ ಮತಯಾಚನೆ ಮಾಡ್ತಿದ್ದಾರೆ. ಆತ್ಮೀಯ ಬಂಧುಗಳೇ, ಸಿದ್ದಾನಂದನವರು ತಮ್ಮ ಮತಯಾಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇಲ್ಲಿ ಯಾವುದೋ ಒಂದು ವ್ಯಾಮೋಹನಕ್ಕಿಂತ ಹೆಚ್ಚಾಗಿ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಬದುಕಿಗೆ ಇವತ್ತು ಈ ಸರ್ಕಾರದಿಂದ ಕಾರ್ಯಕ್ರಮಗಳನ್ನ ನಾವು ಜಾರಿಗೆ ತರಬೇಕಾಗಿದೆ. ಈಗ ನಾನು ವೇದಿಕೆಗೆ ಬರಬೇಕಾದ್ರೆ ನಮ್ಮ ಯುವಕ ಇಲ್ಲಿ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರು ನೀವೇನಿದೆ ನಮ್ಮಗಳಿಗೆ ತೊಂದರೆಗಳಾಗಬಾರದು ಅಂತಕ್ಕಂಥದ್ದು ಒಂದು ಆತಂಕ ನೀವೇನೆ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಿಮ್ಮ ಕುಟುಂಬಗಳ ನಿರ್ವಹಣೆಗೆ ಯಾವೊಂದು ಬೀದಿ ವ್ಯಾಪಾರ ಇರ್ಬೋದು, ಬೇರೆ ಬೇರೆ ಈ ಕಾರ್ಯಕ್ರಮವನ್ನು
ನಮ್ಮ ಕಾಂಗ್ರೆಸ್ ಮುಖಂಡ ಅಂತ ಚಂಡಿಗಡನವರು ಒಂದು ಮಾತು ಮುಗಿಲಿಕ್ಕೆ ಗೊತ್ತಾಗಿದೆ. ಜನ ನೋಡಿ ನೀನ್ ನಿಂತ್ಕೊಂಡ್ರಿ ಅಣ್ಣ. ಎಲ್ರಿಗೂ ನಮಸ್ಕಾರ ಅಣ್ಣ. ಮೊದಲನೇದಾಗಿ ಕ್ಷಮೆ ಇರ್ಲಿ. ಎಲ್ಲಾ ಕಡೆ ಇದ್ರ ನಮ್ ಪ್ರೀತಿ ಅಂಟಂದಿರು ರೋಡ್ ರೋಡಲ್ಲೂ ಸಿಕ್ಕಿದ್ರು ಎಳ್ನೀರ್. ಯಾರೋ ಎಳ್ನೀರ್ ತಂದು ಕೊಟ್ರು. ಆಲ್ರೆಡಿ ಗೊತ್ತಾ ನಾಳೆ ಎಳ್ನೀರ್ ಆಗ್ಬೇಕು ನನಗೆ. ಇನ್ ಕುಡಿದ್ರೆ ಕಷ್ಟ ಆಗುತ್ತೆ. ನಿಮ್ ಪ್ರೀತಿ ಅಭಿಮಾನ ಬೇಕಾಗಲ್ಲ. ಈಗ ಒಂದ್ ನಿಮಿಷ ಅದು. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ನನಗ್ ಬಹಳ ಆತ್ಮೀಯವಾದ ಹತ್ತಿರವಾದ ಒಂದು ಊರು ಇದೆ ಇಲ್ಲಿ. ಯಾವ್ದು ಹೇಳಿ ನೋಡೋಣ. ಪಿಕ್ಚರ್ ಹೇಳಿದೀವಿ. ದೊಡ್ಡ ಸಿಲ್ಕೆರೆ ಇಲ್ಲೇ ತಾನೆ ಬರೋದು. ಹೌದು, ಮತ್ತೂರಿಗೆ ಸೇರಿದ್ದಾನೆ. ಪಿಕ್ಚರ್ ನೋಡಿದ್ರಲ್ವ ಕಿರಾತಕ. ದೊಡ್ಡ ಸಿನ್ಕೆರೆ ಚಿಕ್ಕರ್ ಸಿನ್ಕೆರೆ ಎಲ್ಲ ನೋಡಿರ್ತೀರಲ್ಲ. ಒಂದು ಬಹಳ ಮದ್ದೂರಿಗೆ ಬಂದಾಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಎಲ್ಲೇ ಹೋದ್ರು ಜಗತ್ತಲ್ಲಿ ಅಥವಾ ಯಾವ ಊರುಗಳು ಹೋಗಿರ್ತೀವಿ, ಮದ್ದೂರು ವಡೆ ಅಂತ ಫೇಮಸ್ ಅಲ್ವಾ. ಏನೋ ಒಂದು ಖುಷಿ ಆಗುತ್ತಲ್ವ ಎಲ್ಲೋ ಹೋಗ್ಬಿಟ್ಟು ಮದ್ದೂರು ವಡೆ. ನಾನು ಎಷ್ಟೋ ಸಲ ಬೇರೆ ಕಡೆ ಹೋದಾಗ ಈ 5 ಸ್ಟಾರ್ ಹೋಟ್ಲುಗಳಲ್ಲೂ ಮದ್ದೂರು ವಡೆ ಅಂತ ಬೋರ್ಡ್ ಹಾಕಿರ್ತಾರೆ. ಅದ್ ನೋಡಿದ್ರೆ ಖುಷಿ ಆಗುತ್ತೆ. ಎಲ್ಲೆಲ್ಲ ಯಾವ್ದೋ ಊರು ನಾರ್ತ್ ಇಂಡಿಯಾಲಾಗ್ಬೋದು, ಹೈದರಾಬಾದ್ ಅಲ್ಲಾಗ್ಬೋದು, ಎಲ್ಲಾ ಕಡೆ ಈಗ ಮೈಸೂರು ಮಸಾಲೆ ದೋಸೆ, ಮದ್ದೂರು ವಡೆ ಅಂತ ಬೋರ್ಡ್ ಹಾಕಿರ್ತಾರೆ. ನೋಡಿದೀರಾ? ಏನೋ ಒಂದು ಖುಷಿ. ಯಾಕೆ ನಮ್ ತನ ಇದೆ ಅಲ್ಲಿ ಅಂತ, ನಮ್ಮೂರು ಅಂತ. ಒಂದು ನಿಮಿಷರಪ್ಪ, ನಮ್ ತನ ಇದೆ ನಮ್ಮೂರು ಅಂತ. ಅಷ್ಟೇ ವಿಷಯ ಲೈಫಲ್ಲಿ, ಅಷ್ಟೇ ಸತ್ಯ. ಅಂಬರೀಷ್ ಅಣ್ಣ ಮಂಡ್ಯದಿಂದ ಇಂಡಿಯಾ ಎಲ್ಲೇ ಹೋದ್ರು ಮಂಡ್ಯದವರು ಅಂತಾನೆ ಹೇಳ್ಕೊಂಡು ಕೊಡ್ತಿರೋದು. ಇದು ಏನ್ ತೋರಿಸ್ಕೊಡುತ್ತೆ ಅಂದ್ರೆ, ಯಾವಾಗ ನಾವು ನಮ್ಮದು ನಮ್ಮತನ ಅನ್ನೋದನ್ನ ಉಳಿಸ್ಕೊಂಡು ಅದ್ರ ಬಗ್ಗೆ ಹೆಮ್ಮೆ ಇಟ್ಕೊಂಡು ಬೆಳೆಸ್ಕೊಂಡು ಹೋಗ್ತೀವೋ ಅವಾಗ ಇಡೀ ಜಗತ್ತೇ ನಮಗ್ ಗೌರವಿಸುತ್ತೆ. ನಮ್ತನ ಬಿಟ್ಬಿಟ್ಟು ಬರೀ ಪಿಜ್ಜಾ ಬರ್ಗರ್ಗೆ ತಿನ್ಕೊಂಡು ಕೂತಿದ್ರೆ ನಾಳೆ ನಾವ್ ಯಾರು ಏನು ಅಂತ ಜನ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ, ಮಂಡ್ಯ ಜನ ಸ್ವಾಭಿಮಾನಕ್ಕೆ ಹೆಸರುವಾಸಿ. ಮಂಡ್ಯತನ ಎಲ್ಲಾ ಕಡೆನೂ ಹೆಸರುವಾಸಿ. ಎಲ್ಲೇ ನಾನು ಯಾವಾಗ್ಲೂ ಒಂದೇ ಮಾತು ಹೇಳೋದು, ಯಾವುದೇ ಊರಿಗೆ ಹೋಗ್ಲಿ ಎಲ್ಲೋ ಶೂಟಿಂಗ್ ನಡೀತಾ ಇರುತ್ತೆ, ಬೆಂಗಳೂರಲ್ಲಿ ಇರುತ್ತೆ, ಯಾರಾದ್ರೂ ಅಣ್ಣ ಅಂತ ಒಂದ್ಸಲ ಸೌಂಡ್ ಕೊಡ್ತಾರೆ ಜೋರಾಗಿ. ನಾನು ಯಾವ ಊರು ಏನು ಅಂತಾನು ಕೇಳಲ್ಲ, ಎಲ್ಲಪ್ಪ ಮಂಡ್ಯಲ್ಲಿ ಅಂತ ಕೇಳ್ತೀನಿ. ಅಂದ್ರೆ ಅಷ್ಟು ಗೊತ್ತಾಗ್ಬಿಡುತ್ತೆ ಮಂಡ್ಯ ಒಂದು ಕಲ್ಚರು, ಮಂಡ್ಯದ ನೇಚರು. ಇದೆಲ್ಲದಕ್ಕೂ